ನ್ಯಾಯಾಧೀಶರಿಗೆ ಚಾಕು ಹಾಕುವಂಥದ್ದು ಇರ್ಬೋದು ಪ್ರಕರಣಗಳು. ನಮ್ಮ ಹಕ್ಕಿಗೆ ನಾವು ಹೋರಾಟಕ್ಕೆ ಇಲ್ಲಿ ಉತ್ತರ ಸಿಕ್ಕಲಿಲ್ಲ ಅಂದ್ರೆ ನಾವು ಯಾರನ್ನ ಕೇಳಬೇಕು? ಇಲ್ಲಿ ಜನಪ್ರತಿನಿಧಿಗಳು 8 ದಿವಸದಿಂದ ನಮ್ಮ ಅಹವಾಲನ್ನ ಕೇಳಕ್ಕೆ ರೆಡಿ ಇಲ್ಲ. ಇಲ್ಲಿನ ತಾಲೂಕು MLA ಅವರು ಒಬ್ರಿಗೆ MLA ಅಲ್ಲ, ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಗ್ರೂಪ್ಸ್, ಯಾವ ಪಕ್ಷದಿಂದ ಗೆಲ್ಲಿ ಅವರು ಬಂದು ತಾಲೂಕು MLA ಆದವರು ಕನಿಷ್ಠ ಸೌಜನ್ಯ ಇಲ್ಲ. ಸಾವಿರಾರು ಜನದಲ್ಲಿ ರಾಜ್ಯಾದ್ಯಂತ ವಕೀಲರು ಬಂದು ಜಿಲ್ಲಾಧಿಕಾರಿಗಳ ಮುಂದೆ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಅವರ ಅಹವಾಲುಗಳೇನೋ ಕೇಳುವಂತ ಸೌಜನ್ಯ ಇಲ್ಲ ಈ ಜನಪ್ರತಿನಿಧಿಗೆ ಅಂದ್ರೆ ಇವರು ಎಷ್ಟು ಇವರ ಮನಸ್ಥಿತಿ ಹೆಂಗಿರ್ಬೋದು? ಮೊನ್ನೆ ಪ್ರಜಾವಾಣಿ ಪೇಪರ್ ಕೊಟ್ಟಿದ್ದಾರೆ, ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಂಬುವಂತ ವಿಚಾರಗಳಿದು ದಿನ ಪತ್ರಿಕೆಯಲ್ಲಿ ಬರ್ತಾ ಇದೆ, ವಾಟ್ಸಾಪ್ ಗ್ರೂಪ್ ಅಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ನ್ಯೂಸ್ ಚಾನೆಲ್ ಅಲ್ಲೂ ಬರ್ತಾ ಇದೆ. ಅವರಿಗೆ ಅಂತ ಒಂದು ಜನಪ್ರತಿಗೆ ಇರುವಂತ ಕನಿಷ್ಠ ಸೌಜನ್ಯ ಇಲ್ಲದೆ ಇಂಥ ಜನಪ್ರತಿನಿಧಿಗಳ ಅವಶ್ಯಕತೆ ಇದೆಯಾ? ನಮ್ದು ಸಣ್ಣ ಬೇಡಿಕೆ, ಅವರು ಯಾರು PSI ಅವರು ಈ ಕೃತ್ಯದಲ್ಲಿ ಪಾತ್ರ ಇಲ್ಲ ಅಂದ್ರೆ ನಮ್ಗೇನ್ ಬೇಡ, ಅವರು ರಿವೋಕ್ ಮಾಡಿ, ಸಸ್ಪೆನ್ಷನ್ ಮಾಡಿ ರಿವೋಕ್ ಮಾಡ್ಕೊಳ್ಳಿ, ಅವ್ರದೇನು ತಪ್ಪಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ನಿರಂತರವಾಗಿ ಚನ್ನಪಟ್ಟಣ ವಕೀಲ ಸಂಘ ಕಳೆದ 10 ದಿನಗಳಿಂದ ನಿಮ್ ಜೊತೆ ಇದ್ದೇವೆ, ಎಲ್ಲ ರೀತಿಯ ಸಹಕಾರ ಮಾಡ್ತೇವೆ, ತಲೆ ಕೆಡಿಸ್ಕೊಬಿಡಿ. ಮತ್ತೆ ಇವತ್ತು ಕೂಡ ನಾವು ಮೀಟಿಂಗ್ ನ ಮಾಡಿ ಜಿಲ್ಲಾ ವಕೀಲ ಸಂಘ ಯಾವ ನಿರ್ಣಯವನ್ನು ತಗೊಳ್ತಾ ಅಲ್ಲಿವರೆಗೂ ಕೂಡ ನಾವು ನ್ಯಾಯಾಲಯದ ಕಲಾಪಗಳಿಂದ ದೂರಗೊಳ್ಳುತ್ತೇವೆ ಅಂತ ತಿಳಿಸಿ ಬಂದಿದ್ದೇವೆ. ನೀವು ಸುದ್ದಿಗೆಡಬೇಡಿ, ರಾತ್ರಿ ಆದ್ರೂ ಕೂಡ ನಿಮ್ಮ ಜೊತೆಲಿ ನಾವಿದ್ದೀವಿ, ಮುಂದೆನೂ ಇರ್ತೀವಿ. ಇದು ರಾಮನಗರದಿಂದ ಒಂದು ಸ್ಪಷ್ಟ ಸಂದೇಶ ವಕೀಲರ ಮೂಲಕ ಈ ರಾಜ್ಯ ಮುಟ್ಟಬೇಕು, ಈ ದೇಶ ಮುಟ್ಟಬೇಕು. ಹಾಗಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳಿಗೂ ಸದಸ್ಯರಿಗಳಿಗೂ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಈ 4 ತಾಲೂಕುಗಳ ವಕೀಲರ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹೆಣ್ಮಕ್ಳುಗಳು ಮಾತಾಡ್ತಾರೆ, ವಿಚಾರ ಏನಿದೆ ಅದನ್ನು ಮಾತಾಡಿ ಬನ್ನಿ. ಇವೆಲ್ಲ ವೇದಿಕೆಗಳು ನಿಮಗೆ ಬಳಸ್ಕೊಳ್ಳಿ. ನಾವು ಎಲ್ಲ ವಿಚಾರಗಳನ್ನು ಎಲ್ಲರಿಗೂ ಹಂಚ್ಕೊಳ್ಬೇಕಾಗತ್ತೆ, ಎಲ್ಲರೂ ಬಂದು ಮಾತಾಡಬೇಕು. ನಾವು ನಿನ್ನೆ ನೋಡಿದ್ವಿ, ಮಂಡ್ಯ, ಮೈಸೂರು, ಆ ಕಡೆ ಹುಣಸೂರಿಂದ ಬಂದಿರತಕ್ಕಂಥ ಹೆಣ್ಮಕ್ಳುಗಳು ಅವರೆಷ್ಟು ನಮ್ಮ ಹೋರಾಟಕ್ಕೆ ರಾತ್ರಿ 11ವರೆಗೂ ಕೂಡ ಇದ್ರು. ಕೆಲವು ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಳ ವಿಚಾರ ತಿಳಿದು ನಮ್ಮ ಜಿಲ್ಲೆ ತಾಲೂಕು ಸಂಘದವರು ಕೂಡ ನಾವು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಆದರೂ ನಮಗೆ ಈ ರಾತ್ರಿಯ ಸಮಯದಲ್ಲಿ ಹೆಣ್ಮಕ್ಳುಗಳು ಹುಡ್ಕೊಳ್ಳೋದು ಸರಿ ಇಲ್ಲ ಅಂತೇಳಿ ನಾವೇ ಒತ್ತಾಯ ಮಾಡಿ ಕಳಿಸ್ಕೊಟ್ವಿ. ಅಷ್ಟು ಪ್ರಬಲವಾಗಿ ನೀವು ಕೂಡ ನಮ್ಮ ಜೊತೆ ಇದ್ದೀರಿ, ಅದನ್ನ ವೇದಿಕೆಯನ್ನು ಬಳಸ್ಕೋಬೇಕಾದ್ರೆ ಜೊತೆಗೆ ಅಂತ ಹೇಳ್ತಾ ತಮ್ಮನ್ನ ಈ ವೇದಿಕೆ ಕರೀತಾ ಇದ್ದೀನಿ. ಬಂದು ಮಾತಾಡಿ ಎಲ್ಲರೂ. ಯಾರು ಕೂಡ ಏನು ಆಕ್ಷನ್ ತಗೊಳಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಮ MLA ಸಾಹೇಬರು ನಿಜವಾಗಿ ಇದನ್ನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ವಕೀಲರು ಮತಗಳು ಬೇಡವಾ, ನಿಜವಾಗಿಯೂ MLA ಸಾಹೇಬರು ನನಗೆ ಗೊತ್ತಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಿಜವಾಗಿಯೂ ಎಷ್ಟು ಅಸಂಬದ್ಧ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಅವ್ರಿಗೆ ಏನೋ ಒಂದು ಸಣ್ಣ ಇವಾಗೂ ಕೂಡ ಗೊತ್ತಾಗುತ್ತೆ, ಯಾವ ಇಂಟೆಲಿಜೆನ್ಸ್ ಇಂದ ಅವ್ರಿಗೆ ಗೊತ್ತಾಗುತ್ತೆ ಅಂತದ್ದು. ಅವ್ರು ನಮ್ಗೆ ಯಾತಿಗೆ ವಕೀಲರು ಹೋರಾಟ ಮಾಡ್ತಿದ್ದಾರೆ ವಿಷಯನೇ ಗೊತ್ತಿಲ್ಲ ಅಂತಾರೆ ಅಂದ್ರೆ ಅವರ ಅಸಮರ್ಥನೆ ತೋರಿಸ್ತದೆ. ನಿಜವಾಗಿ ಅವರ ಅಸಮರ್ಥರು ಈ ಜಿಲ್ಲೆಗೆ ಅವರು MLA ಆಗೋದಕ್ಕೆ ಅಸಮರ್ಥರಾಗಿದ್ದಾರೆ. ಮತ್ತೆ ಅವ್ರು ಏನೂ ಕೂಡ ಮಾಡ್ತಿಲ್ಲ, ಬರೀ ಭಾಗ್ಯಗಳ ಯೋಜನೆ ಮಾಡ್ಕೊಂಡು ಅವರು ಅಧಿಕಾರಕ್ಕೆ ಬಂದವರು. ಅವರು ನಿಜವಾಗಿ ಅವ್ರು ಕೆಲಸ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ರೆ ಅದು ಮಾಡ್ತಾ ಇರ್ಲಿಲ್ಲ. ಕಡೆ ಪಕ್ಷ ಇಷ್ಟು ಜನ ಹೋರಾಟ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಅಟ್ಲೀಸ್ಟ್ ಒಂದ್ಸಲ ಬಂದು ಅವ್ರು ಕೇಳೋಷ್ಟು ಸೌಜನ್ಯ ಇಲ್ಲ ಅವ್ರಿಗೆ. ಏನ್ ಮಾಡ್ತಾ ಇದ್ದೀವಿ ಆಡಳಿತ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಅಂದ್ರೆ ನಮ್ಮ MLA ಸಾಹೇಬರು ಅವರ ಆಡಳಿತದಲ್ಲಿ ಫೇಲಿಯರ್ ಆಗಿದ್ದಾರೆ. ಅವ್ರ ಆಡಳಿತ ಮಾಡೋದಕ್ಕೆ ನಾಲಾಯಕರು ಪ್ರೂವ್ ಮಾಡ್ತಿದ್ದಾರೆ. ವಕೀಲರಿಗೆ ಆಗ್ತಾ ಇರೋ ಅನ್ಯಾಯನ ಖಂಡಿಸೋದಕ್ಕೆ ಇಷ್ಟು ಜನ ಎಲ್ಲ ವಕೀಲರು ನಿಂತಿರ್ಬೇಕಾದ್ರೆ
ಏನಕ್ಕೆ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅಂತ ಬಂದು ಕೇಳೋದು ಸೌಜನ್ಯ ಅವ್ರಿಗಿಲ್ಲ ಅಂದ್ಮೇಲೆ ಅಂತ ಅಧಿಕಾರಿಗಳು ಅಂತ ರಾಜಕಾರಣಿಗಳ ಸಪೋರ್ಟ್ ನಮ್ಗೆ ಬೇಡ. ಮತ್ತೆ ಅವ್ರು ಮತ್ತೆ ನಾವು ಅವ್ರನ್ನ ಅಧಿಕಾರಕ್ಕೆ ತರಕ್ ಮುಂಚೆ ನಾವು ಕೂಡ ವಿಚಾರವಂತರಾಗಿ ಯೋಚನೆ ಮಾಡಿ ಮುಂದೆ ನಾವು ಹೆಜ್ಜೆ ಇಡಬೇಕಾಗುತ್ತೆ. ನಿಜವಾಗಿ ನಾವು ಹೇಳ್ಬೇಕಾಗಿರೋದು ಇಷ್ಟೇನೆ, ಏನೇ ಬಂದ್ರಿ ಒಗ್ಗಟ್ಟಿರ್ಲಿ, ನಮ್ಮಲ್ಲಿ ಒಗ್ಗಟ್ಟಿರ್ಲಿ. ನಾವು ನಿಜವಾಗಿ ನಾವು ಇಲ್ಲಿ ನಮ್ಗೆ ಅಡ್ವೊಕೇಟ್ಸ್ ಅನ್ನೋದು ಅದನ್ನ ನಾವು ನಿಜವಾಗಿಯೂ ಅದನ್ನ ಒಗ್ಗಟ್ಟಿನ